ಸೊ ಇನ್ನೊಬ್ಬ MLA ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ರೆ ನಥಿಂಗ್ ರಾಂಗ್. ಇನ್ನು ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಸದ್ಯಕ್ಕೆ ಕ್ಯಾಬಿನೆಟ್ ಪುನಾರಚನೆ ಇಲ್ಲ, ಸಂಪುಟ ಪುನಾರಚನೆ ಬಗ್ಗೆ ರಾಹುಲ್ ಗಾಂಧಿ ಕರೆದಿಲ್ಲ, ನಾನು ಮತ್ತು DKಶಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಒಂದು ನಿಮಿಷ, ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸಚಿವ ಸಂಪುಟದ ಪುನರ್ರಚನೆ ಇಲ್ಲ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ನಾನೇ 5 ವರ್ಷ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಹೊಸದೇನಲ್ಲ. ಸಿಎಂಗೆ ಈಗ ಹೇಳಬೇಕಾದ ಸಂದರ್ಭ ಬಂದಿರಬಹುದು, ಅದಕ್ಕೆ ಹೇಳಿದ್ದಾರೆ. ಸಿಎಂ ಬದಲಾವಣೆ ಎಲ್ಲಿಯೂ ಚರ್ಚೆಯೇ ಆಗಿಲ್ಲ, ಅಧಿಕಾರ ಹಂಚಿಕೆ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಯಾವ ಶಾಸಕರು ಕೂಡ ನಾಯಕತ್ವ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ. ಕೇವಲ 10% ಜನ ಮಾತ್ರ ನಾಯಕತ್ವ ಬಗ್ಗೆ ಮಾತನಾಡಿರಬಹುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಮಹದೇವಪ್ಪ, ದಿನೇಶ್ ಗುಂಡೂರಾವ್, HK ಪಾಟೀಲ್, KN ರಾಜಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೊಸದೇನಿಲ್ಲ, ಮೊನ್ನೆ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ ನಾನೇ ಅಂತ. ಇಂದು ಕೂಡ ಅವ್ರು ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಾರೆ. ಈ ಸಾರಿ ನೇರವಾಗಿ 2 ಸಾರಿ ಹೇಳಿದ್ದಾರೆ. ಮತ್ತು ಇದನ್ನು ನಮ್ಮ ಕೇಳೋದ್ರಾಗೆ ನಾವು ಕಾಂಪಿಟೇಟರು ಅಲ್ಲ, ಆಕಾಂಕ್ಷಿನೂ ಅಲ್ಲ. ಈಗ ನಮಗೆ ಅನ್ವಯಿಸೋದಿಲ್ಲಲ್ಲ ಆ ಸಂದೇಶ. ಯಾಕೆ ನಮಗೆ ಬಂದು ಹೇಳಿದ್ದಾರೆ, ಏನೇನು ಮಾತಾಡಿದ್ವಿ, ಯಾರು ಎಲ್ಲರೂ ಅವ್ರ ಪರವಾಗಿದ್ದಾರೆ, ಎಲ್ಲರ ಪರವಾಗಿ ಹೇಳಿದ್ದಾರೆ. ಅವರು ಹೆಚ್ಚು ಕೆಲಸದ ಬಗ್ಗೆ ಗ್ರಾಂಟ್ ಹೆಚ್ಚಬೇಕಾದ್ರೆ ಎಲ್ಲರದು ಡಿಮಾಂಡು 90ರಷ್ಟು. ಇನ್ನೊಂದು 10% ಜನ ಹೇಳಿರ್ಬೋದು ನಮಗೆ ನಾಯಕತ್ವ ಬೇಕು ಬೇಡ ಅಂತ. ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯರು ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ. ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರು ಹೇಳೋಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಸಿದ್ದರಾಮಯ್ಯ ಜೈಲಿಗೆ ಒಂದು ಕ್ಲಿಯರ್ ಮಾಡಿದ್ದಾರೆ, 5 ಇಯರ್ಸ್ ನಾನೇ ಕಂಟಿನ್ಯೂ ಅಂತ ಒಂದು ಗೊಂದಲಕ್ಕೆ ತೆರೆ ಹೇಳ್ದಂಗೆ ಆಯ್ತಾ? ಅದೇ ಮತ್ತೆ ಈ ಪ್ರಶ್ನೆ ಮತ್ತೆ ತಾವು ಯಾರು ನಮಗೆ ಮತ್ತೆ ಕೇಳಬೇಡಿ ದಯವಿಟ್ಟು ಅಷ್ಟೇ. ಅಂದರೆ ಈಗ ಅವರೆಲ್ಲ ಕ್ಲಾರಿಫೈ ಮಾಡಿದ್ಮೇಲೆ ತಾವು ದಯವಿಟ್ಟು ನಮಗೆ ಈ ಮರು ಪ್ರಶ್ನೆ ಹಾಕ್ಬೇಡಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಗಲಿ ಅಥವಾ ಪಕ್ಷದ ಅಧ್ಯಕ್ಷ ಸ್ಥಾನ, ರಾಜ್ಯದ ಪಕ್ಷದ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಗಲಿ ಯಾರೂ ಏನೂ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಅವರ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ. ದೆಹಲಿನಲ್ಲಿ ಏನು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅವ್ರು ಏನೇ ಹೇಳಿರಲಿ, ಸಿದ್ದರಾಮಯ್ಯನವರು ಸ್ವಾರ್ಥಿ ಅಲ್ಲ. ಸಿದ್ದರಾಮಯ್ಯನವರು ರಾಜ್ಯದ ಜನರು ಮತ್ತು ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆ ಎಲ್ಲ ಹಿತಗಳನ್ನು ಗಮನದಲ್ಲಿಟ್ಕೊಂಡು ಅವ್ರು ಹೇಳಿರ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಮ್ಮದು ಕೂಡ ಸಹಮತ ಇದೆ. ದೆಹಲಿಯಲ್ಲಿ ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಸಿಎಂ ಆಪ್ತರ ದಂಡು ಆಗಮಿಸಿತು. ಸಚಿವರಾದ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಆಗಮಿಸಿ ದೆಹಲಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ವೇಳೆ ನಾಯಕತ್ವದ ಹೇಳಿಕೆ ನೀಡದಂತೆ ಸಚಿವರಿಗೆ ಖರ್ಗೆ ತಾಕೀತು ಮಾಡಿ ದೆಹಲಿಗೆ ತೆರಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಸಿಎಂ ಆಪ್ತ ಸಚಿವರು ರಹಸ್ಯ ಸಭೆ ಕೂಡ ನಡೆಸಿದ್ರು. ಶಿವಾನಂದ ಸರ್ಕಲ್ನಲ್ಲಿರುವ ಮಹದೇವಪ್ಪ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟು 25 ನಿಮಿಷಗಳ ಕಾಲ ಚರ್ಚೆ ನಡೆಸಿದರು. ಸಭೆಯಲ್ಲಿ ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಶರಣ ಪ್ರಕಾಶ್ ಪಾಟೀಲ್ ಸೇರಿ ಹಲವರು ಭಾಗಿಯಾಗಿದ್ದರು. ಸೋಮವಾರದ ಭೇಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಸೊ ಬಂದಿದ್ದರು. ಸೊ ಎಲ್ಲ ಒಟ್ಟಿಗೆ ಕೂಡಿ ಬಂದು ಭೇಟಿಯಾಗಿದ್ವಿ ಅಷ್ಟೇ. ಏನಾದರೂ ರಾಜಕೀಯ ಬದಲಾವಣೆಗಳ ಬಗ್ಗೆ ಮುನ್ಸೂಚನೆ ಏನೋ ಸರ್? ಇದು ಏನಿಲ್ಲ, ಇವತ್ತಿನ ನಮ್ಮ ಸರ್ಕಾರದ ಬಗ್ಗೆ ಸ್ಥಿತಿಗತಿಗಳನ್ನು ಅವರು ಕೇಳಿದ್ರು, ನಾವು ಚರ್ಚೆ ಮಾಡಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಆ ಸ್ಟೇಟ್ಮೆಂಟು ಬೆಳಗ್ಗೆ ಬಂದಿದ್ದು. ಇದು 3 ಹಿಂದೆ ಫಿಕ್ಸ್ ಆಗಿತ್ತು. ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಎಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಕೂಡಿದ್ದೀವಿ, ಎಲ್ಲ ಒಟ್ಟಿಗೆ ಇದ್ದೀವಿ. ಇಲ್ಲ, ರಾಜಕೀಯ ಚರ್ಚೆ ಅಷ್ಟೇ. ನಮ್ಮ ರಾಜ್ಯದ ಸ್ಥಿತಿಗತಿ, ಸೊ ಆ ಬಗ್ಗೆ ಚರ್ಚೆ ಮಾಡಿದ್ವಿ ಅಷ್ಟೇ. ಬೆಂಗಳೂರು ಬಂದಿದ್ದಾರೆ ಅಂತೇಳಿ ನಾನು ನಿನ್ನೆ ಚೆಕ್ ಮಾಡಿಕೊಂಡೆ. ಅವ್ರಿಗೆ ಹೊರಡ್ತಾ ಇದ್ದಾರೆ.
ಹೊರಡೋಕೆ ಮುಂಚೆ ಭೇಟಿ ಮಾಡೋಕ್ಕೆ ಬಂದಿದ್ದು. ಅಧ್ಯಕ್ಷನ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರೆ ಹೆಂಗೆ ನೀವು? ಯಾರನ್ನೂ ಅವ್ರು ಕರ್ಸ್ಕೊಂಡೇನಿಲ್ಲ. ನಮ್ಮ ಪಾಡ್ ನಾವು ಅವ್ರವ್ರವ್ರು ಬಂದಿದ್ದಾರೆ. ಇನ್ನೂ ಭಾಳಷ್ಟು ಜನ ಇದ್ದಾರೆ, ಎಲ್ಲರೂ ಭೇಟಿ ಮಾಡೋರು ಇದ್ದಾರೆ. ಏನು ಕುತೂಹಲ ಇಲ್ಲ. ಐದು ವರ್ಷ ನಾನೇ ಸಿಎಂ ಆಗಿರ್ತೀನಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ನೊಣವಿನಕೆರೆ ಕಾಡಸಿದ್ದೇಶ್ವರ ಸ್ವಾಮೀಜಿ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮಾತಿನಂತೆ ಅಧಿಕಾರ ಬಿಟ್ಕೊಡ್ತಾರೆ. ಈ ಅವಧಿಯಲ್ಲಿಯೇ ಅವರು ಕೊಟ್ಟ ಮಾತಿನಂತೆ ಅಧಿಕಾರ ಬಿಟ್ಕೊಡ್ತಾರೆ. ಆ ಭರವಸೆ ನಮಗೆಲ್ಲ ಇದೆ. ಇದೇ ಅವಧಿಯಲ್ಲಿಯೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದರು. ಸಂಕಲ್ಪದ ಮೇರೆಗೆ, ಭಕ್ತರ ಆಶೋತ್ತರದ ಮೇರೆಗೆ ರೈತ ಬಾಂಧವರು ಮತ್ತು ವರ್ತಕರು, ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ ಪ್ರೀತಿಯ ಮಗನಾಗಿ ಬೆಳೆದಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸರ್ಕಾರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಇದೇ ಬಾರಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸಿದ್ದೇವೆ, ಆಗ್ತಾರೆ ಅಂತ. ಈ ರಾಜಕೀಯ ವಿಚಾರದಲ್ಲಿ ಮಟ್ಟಕ್ಕೆ ಬರಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಆರೋಗ್ಯ ಚಿಂತನೆಯಲ್ಲಿ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸಿಎಂ ಬದಲಾವಣೆ ಬಗ್ಗೆ ಬಿಜೆಪಿ ಹೇಳಿದ್ದಲ್ಲ. ಡಿಕೆ ಸುರೇಶ್ ಅಧಿಕಾರ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ಆದಾಗ ಚರ್ಚೆ ಶುರುವಾಗಿದ್ದು ಅಂತ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಟಿ ರವಿ, ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್, ದೇಶಪಾಂಡೆ ಇವರೆಲ್ಲ ಬಿಜೆಪಿಯವರ. ಜನರು ಬೆಲೆ ಏರಿಕೆ ಮಾಡಿ ಭ್ರಷ್ಟಾಚಾರ ಮಾಡೋಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿಲ್ಲ. ಈ ಎಲ್ಲ ವಿಚಾರವನ್ನ ವಿಷಯಾಂತರ ಮಾಡೋದಕ್ಕೆ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಚಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈ ಶಿವಗಂಗಾ ಬಿಜೆಪಿಯವರ, ಚನ್ನಗಿರಿಯ ಶಾಸಕರು ಬಿಜೆಪಿಯವರ, ನಾವ ಹೇಳಿದ್ದು. ದೇಶಪಾಂಡೆ ಅವರು ಬಿಜೆಪಿಯವರ, ಇಕ್ಬಾಲ್ ಹುಸೇನ್ ಬಿಜೆಪಿಯವರ, ಇದೆಲ್ಲ ಯಾರು? ನಾವು ಎತ್ತಿದ ಪ್ರಶ್ನೆ ಅಲ್ಲ ಇದು. 5 ವರ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ. ನಾವು ಎತ್ತಿರೋದು ನಿಮಗೆ ಭ್ರಷ್ಟಾಚಾರ ಮಾಡಕ್ ಅಧಿಕಾರ ಕೊಟ್ಟಿಲ್ಲ, ಬೆಲೆ ಏರ್ಸಕ್ ಅಧಿಕಾರ ಕೊಟ್ಟಿಲ್ಲ, ಒಳ್ಳೆ ಆಡಳಿತ ಕೊಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ನೀವು ಮಾಡ್ತಿರೋದೇನು? ಭ್ರಷ್ಟಾಚಾರ. ನೀವು ಮಾಡ್ತಿರೋದು ಬೆಲೆ ಏರಿಕೆ. ಕ್ರಾಂತಿ ಆಗತ್ತೆ ಅಂತ ರಾಜಣ್ಣ ತಾನೇ ಹೇಳಿದ್ದು. KN ರಾಜಣ್ಣ ಅವರೇ ತಾನೇ ಹೇಳಿದ್ದು. ಅವರೇನು ಬಿಜೆಪಿಯವರ? ರಾಜ್ಯದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಕುರ್ಚಿ ಗುದ್ದಾಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಳ್ಳು ನೀರು ಬಿಟ್ಟಾಯಿತು. ಈಗೇನು ಉಳಿದಿಲ್ಲ. ಯಾವುದೇ ಕಾರ್ಯಕ್ರಮಗಳು ರಾಜ್ಯದಲ್ಲಿ ನಡೀತಾ ಇಲ್ಲ. ಮಾನ್ಯ ಸಿಎಂ ಬದಲಾಗ್ತಾರೆ ಅಂತ ಬಿಜೆಪಿಯವರು ಭವಿಷ್ಯ ಹೇಳ್ಕೊಂಡೇ ಬರ್ತಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಓಬದೇವನಹಳ್ಳಿಯಲ್ಲಿ ಮಾತನಾಡಿದಂತಹ ಅವರು, ನಮಗೂ ಪ್ರಧಾನಿ ಮಂತ್ರಿಗಳ ಕುರಿತು ಭವಿಷ್ಯ ಗೊತ್ತಿದೆ. ಪ್ರಧಾನಿ ಮೋದಿಯವರು 5 ವರ್ಷ ಪ್ರಧಾನಿಗಳಾಗಿರಲ್ಲ, ಫಾರಿನ್ ಪಾಲಿಸಿಗಳು ಫೇಲ್ ಆಗಿದ್ದಾವೆ ಅಂತ ಕಿಡಿಕಾರಿದ್ರು. ಯಾರು ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥದ್ದು ನಾವು ಹಲವಾರು ಸಲ ಮಾತನಾಡಿದ್ದೀವಿ. ನೀವು 2.5 ವರ್ಷದಿಂದ ಅದನ್ನೇ ಕೇಳ್ತಾ ಇದ್ದಾರೆ. ಅಥವಾ ಬಿಜೆಪಿಯವರು ಪ್ರತಿ ಮೊದಲನೇ ದಿವಸದಿಂದ ಭವಿಷ್ಯ ಹೇಳ್ತಾನೆ ಬಂದಿದ್ದಾರೆ. ಅವ್ರು ಒಳ್ಳೇದಾಗಲಿ. ಈಗ ನಮ್ಮ ಭವಿಷ್ಯನೇ ಐತೆ. ಪ್ರಧಾನಮಂತ್ರಿಯವರು 5 ವರ್ಷ ಇರಲ್ಲ ಅಂತ ಭವಿಷ್ಯ ನೀವು ಕೇಳ್ತಾರೆ. ಬಿಜೆಪಿಯವರು ಕೇಳಲ್ಲ. ನೀವು ನಮ್ದು ಒಂದಿದೆ. 5 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು 5 ವರ್ಷ ಪ್ರಧಾನಮಂತ್ರಿ ಆಗಿರಲ್ಲ. ಒಳಗೆ ಭಾಳ ಒತ್ತಡ ಇದೆ, ತಿಕ್ಕಾಟ ಇದೆ, ಫಾರಿನ್ ಪಾಲಿಸಿಗಳು ಫೇಲ್ ಆಗಿಬಿಟ್ಟಿದ್ದಾವೆ. ಬದಲಾವಣೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ಬಿವೈ ವಿಜೇಂದ್ರ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆ ನೇಮಕ ಗೊಂದಲಗಳ ನಡುವೆ ವಿಜೇಂದ್ರ ದೆಹಲಿಗೆ ಹೋಗಿರುವುದು ರಾಜಕೀಯ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ನಾಳೆ ಬೆಳಗ್ಗೆ ವರಿಷ್ಠರನ್ನ ಭೇಟಿಯಾಗುವ ಸಾಧ್ಯತೆ ಕೂಡ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ನಡೆಯಿತು. ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಇಲ್ಲಿ ಕಾಂಗ್ರೆಸ್ ವಿರುದ್ಧ ನಿಖಿಲ್ ವಾಗ್ದಾಳಿ ನಡೆಸಿದರು. ಕೇವಲ ಚುನಾವಣೆ ಗಿಮಿಕ್ಗಾಗಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಲಾಗ್ತಾ ಇದೆ. ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲೂ ಆರ್ಥಿಕ ಸಂಕಷ್ಟ ಎದುರಾಗಿದೆ. ನಮ್ಮ ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಆಗ್ತಾ ಇಲ್ಲ. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡುತ್ತಿದ್ದಾರೆ ಅಂತ ಗುಡುಗಿದರು.
ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆಯಲ್ಲಿ ಇಡಿ ಶೋಧ ನಡೆಸಿದೆ. ಬೆಂಗಳೂರಿನ 5 ಕಡೆ ದಾಳಿ ಮಾಡಿರುವ ಇಡಿ ಅಧಿಕಾರಿಗಳು ಕೆಲವು ದಾಖಲೆಗಳನ್ನು ಪರಿಶೀಲಿಸುತ್ತಾ ಇದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಇಡಿ ದಾಳಿ ಮಾಡಿದೆ. ವಿದೇಶದಲ್ಲಿ ಸುಬ್ಬಾರೆಡ್ಡಿ ಹೂಡಿಕೆ ಮಾಡಿದ್ದು ಅಕ್ರಮ ಹಣ ವರ್ಗಾವಣೆ ಮಾಡಿರುವ ಆರೋಪವೂ ಇದೆ. ಇನ್ನು ಸುಬ್ಬಾರೆಡ್ಡಿಯವರ ಬಿಸಿನೆಸ್ ಪಾರ್ಟ್ನರ್ಗಳ ಮೇಲೂ ದಾಳಿ ಮಾಡಲಾಗಿದ್ದು ಅನೇಕ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸುಬ್ಬಾರೆಡ್ಡಿಗೆ ಸೇರಿದ ಭಗಿನಿ ಹಾಸ್ಪಿಟಾಲಿಟಿ ಬಗ್ಗೆಯೂ ವಿವರಣೆ ಕೇಳಿದ್ದಾರೆ ಎನ್ನಲಾಗಿದೆ. ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿ ಖಂಡಿಸಿ ಚಿಕ್ಕಬಳ್ಳಾಪುರ ಗುಡಿ ಬಂಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಕೂಡ ಮಾಡಲಾಗಿದೆ. ರಾಜ್ಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಎಂ ಪತ್ನಿ ವಿರುದ್ಧ ಮುಡಾ ಸೈಟ್ ಹಂಚಿಕೆ ಪ್ರಕರಣ ಸಂಬಂಧ ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ಇವತ್ತು ನಡೆಸಲಾಯಿತು. ವಿಚಾರಣೆ ನಡೆಸಿ ಸಿಎಂ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಅಲ್ಲದೆ ಸಿಎಂ ಪರ ಯಾರು, ಸ್ನೇಹಮಯಿ ಕೃಷ್ಣ ಪರ ಯಾರು, ದೇವರಾಜು ಪರ ಯಾರು ಪ್ರತಿನಿಧಿಸುತ್ತಾರೆ ಎಂಬ ಮಾಹಿತಿ ಪಡೆದ ಪೀಠ ಎಲ್ಲಾ ಮನವಿಗಳು ಒಟ್ಟಿಗೆ ಬರಲಿ ಅಂತ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 4ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣ ಸಂಬಂಧಪಟ್ಟಂಗೆ ತಜ್ಞರು ವರದಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ವರದಿಯನ್ನ ಇಂದು ಜಯದೇವ ಆಸ್ಪತ್ರೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ತಜ್ಞರ ವರದಿಯನ್ನ ಪರಿಶೀಲನೆ ಮಾಡಲಾಯಿತು. ಬಳಿಕ ಆರೋಗ್ಯ ಇಲಾಖೆಗೆ ಹೃದಯಾಘಾತ ಸಂಬಂಧ ಸಾವಿನ ಕುರಿತು ವರದಿ ಸಲ್ಲಿಕೆ ಮಾಡಲಾಯಿತು. ತಜ್ಞರ ವರದಿ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನ್ನು ಹಂಚಿಕೊಂಡರು. ಇನ್ನು ವರದಿಯಲ್ಲಿ ಅಚ್ಚರಿ ಸಂಗತಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಹಾಸನದಲ್ಲಿ ಮೇ ಜೂನ್ನಲ್ಲಿ ಒಟ್ಟು 24 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು 24 ಮಂದಿಯಲ್ಲಿ 4 ಜನರಿಗೆ ಹೃದಯಾಘಾತವಾಗಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆ 4 ಜನರಿಗೆ ಆಕ್ಸಿಡೆಂಟ್ ಹಾಗೂ ಕಿಡ್ನಿ ಬಿಪಿ ಸಮಸ್ಯೆಯಿಂದ ಸಾವಾಗಿದೆ ಅಂತ ತಿಳಿಸಲಾಗಿದೆ. ಇನ್ನು ಹೃದಯಾಘಾತದಿಂದ ಸಾವನ್ನಪ್ಪಿದ 7 ಶವಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಅದರಲ್ಲಿ 5 ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೃದಯದಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸಾವು ಸಂಭವಿಸಿದೆ ಅಂತ ಉಲ್ಲೇಖಿಸಲಾಗಿದೆ.